ಇನ್ನು ಶಿರಾದಲ್ಲಿ ಟಿಬಿ ಜಯಚಂದ್ರ ಅವರು ಕಾಂಗ್ರೆಸ್ನಿಂದ ಗೆದ್ದಿರುವಂತದ್ದು. ನಾವು ಪ್ರತಿನಿಧಿ ಜೊತೆ ಮಾತಾಡಿದರೆ ಏನ್ ಹೇಳ್ತಾರೆ? ರಾಜ್ಯದ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದ ಟಿಬಿ ಜಯಚಂದ್ರ ಅವರು ತಮ್ಮ ಸ್ವಕ್ಷೇತ್ರ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಭರ್ಜರಿ ಗೆಲುವನ್ನು ಸಾಧಿಸಿದರೆ 14,000 ಮತಗಳ ಅಂತರದಿಂದ ಜೆಡಿಎಸ್ನ ಸತ್ಯನಾರಾಯಣ ಅವರನ್ನ ಸೋಲಿಸಿ ಈಗ ವಿಧಾನಸಭೆ ಮತ್ತೊಮ್ಮೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರಾದಂತಹ ಟಿಬಿ ಜಯಚಂದ್ರ ಅವರಿಗೆ ನಮ್ಮೊಂದಿಗೆ ಅವರೊಂದಿಗೆ ಮಾತಾಡೋಣ. ಸರ್, ಈಗ ತಾವು ಗೆಲುವನ್ನು ಸಾಧಿಸಿದ್ರೆ ಇದಕ್ಕೆ ತಮಗೆ ಅಭಿನಂದನೆಗಳು. ಈ ಒಂದು ಗೆಲುವಿಗೆ ಕಾರಣ ಏನ್ ಹೇಳ್ತೀರಾ ಈ ಒಂದು ಗೆಲುವಿನ ಬಗ್ಗೆ? ಶಿರಾ ಕ್ಷೇತ್ರ ಅತ್ಯಂತ ಹಿಂದುಳಿದಿರ್ತಂಥ ಕ್ಷೇತ್ರ. ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಕಳೆದ 5 ವರ್ಷದಿಂದ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳನ್ನು ಮತ್ತು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಅಸ್ಥಿಭಾರವನ್ನು ಹಾಕಿದ್ದೆ. ಅಸ್ಥಿಭಾರವನ್ನು ಹಾಕಿರ್ತಕ್ಕಂಥದ್ದು ನಾನು ಮುಂದುವರಿಸಬೇಕು ಅಂತಕ್ಕಂಥದ್ದು ಜನರ ಆಶೋತ್ತರದ ಹಿನ್ನೆಲೆಯಲ್ಲಿ ಇನ್ನೊಂದು ಬಾರಿ ಅವಕಾಶ ಕೊಡೋಣ. ಅವರ ಸಂಕಲ್ಪ ಏನಿತ್ತು, ಅವರ ಕೆಲಸ ಏನಿತ್ತು, ಅದನ್ನು ನನ್ನಿಂದಲೇ ಮಾಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನನಗೆ ಮರು ಆಯ್ಕೆಯನ್ನು ಬಯಸಿ ಇವತ್ತು ಆಯ್ಕೆಯನ್ನು ಮಾಡಿದ್ದಾರೆ. ನಾನು ಅನೇಕ ಬಾರಿ ಹೇಳಿದ್ದೆ, ನಾನು ಚುನಾವಣೆ ಕಣದಲ್ಲಿರ್ತಕ್ಕಂಥವ್ರು ಮತದಾರರು, ಕಾರ್ಯಕರ್ತರು, ಅವರೇ ಮತದಾರರು, ಗೆಲ್ತಕ್ಕಂಥವ್ರು ಅವರೇ, ಗೆಲ್ಲಿಸ್ತಕ್ಕಂಥವ್ರು ಅವರೇ ಅಂತ. ಇದು ನಿಮ್ಮ ಅಭಿವೃದ್ಧಿ ರಾಜಕಾರಣಕ್ಕೆ ಸಂದ ಗೆಲುವಂತ ನನ್ನ ಲೆಕ್ಕದಲ್ಲಿ ಬಹುಶಃ ನಾವು ರಾಜಕಾರಣದಲ್ಲಿ ಯಾವ ರೀತಿ ಬೇಕಾದ್ರೆ ಲೆಕ್ಕ ಹಾಕ್ಬೋದು. ಆದರೆ ನನಗೆ ಒಂದು ಅತ್ಯಂತ ಹೆಮ್ಮೆ ಅಂತ ಹೇಳಿದ್ರೆ, I have won on a positive votes. ಅಭಿವೃದ್ಧಿಯನ್ನ ಮಾನದಂಡವಾಗಿ ಇಟ್ಟುಕೊಂಡು ಜನ ಇವತ್ತು ಅಭಿವೃದ್ಧಿಗೆ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಅಷ್ಟೇ ಪ್ರಮಾಣದಲ್ಲೂ ಕೂಡ ಅವರು ಏನು ವಿಶ್ವಾಸವನ್ನು ಇಟ್ಟು ಮತವನ್ನು ಕೊಟ್ಟಿದ್ದಾರೆ, ಅದನ್ನ ಋಣವನ್ನು ತೀರಿಸತಕ್ಕಂಥ ಎಲ್ಲ ಪ್ರಯತ್ನವನ್ನು ಕೂಡ ನಮ್ಮ ಕಾಂಗ್ರೆಸ್ನಲ್ಲಿ ಅನೇಕ ಮಂದಿ ಸಿಎಂ ರೇಸ್ ನಲ್ಲಿದ್ದಾರೆ. ಈಗ ಕಾಂಗ್ರೆಸ್ ರಾಜ್ಯದಲ್ಲಿ ಸರಳ ಬಹುಮತವನ್ನು ಪಡೆಯುವಂತ ಹೆಜ್ಜೆ ಆಗ್ತಾ ಇದೆ. ತಾವು ಕೂಡ ಸಿಎಂ ಆಕಾಂಕ್ಷೆ. ಯಾಕೆಂತಂದ್ರೆ 1978ರಲ್ಲಿ ತಾವು ಮೊದಲ ಬಾರಿ ಶಾಸಕರ ಆಯ್ಕೆ ಆದವರು, ಸಿದ್ದರಾಮಯ್ಯ 83, ಪರಮೇಶ್ವರ್ ಅವರು 89ರಲ್ಲಿ ಆಯ್ಕೆ ಆದವರು. ಅವರಿಬ್ಬರಿಗಿಂತ ರಾಜಕಾರಣದಲ್ಲಿ ನೋಡಿದ್ರೆ ತಾವು ಸೀನಿಯರು. ಹಾಗಾಗಿ ತಾವು ಏನಾದರೂ ಸಿಎಂ ಹುದ್ದೆ ಆಕಾಂಕ್ಷಿನ ಆ ರೇಸಲ್ಲಿ ತಾವು ಇರ್ಲಿಕ್ಕೆ ಬಯಸ್ತೀರಾ, ಹೇಗೆ? ನಾನು ಈ ರಾಜ್ಯದ ಅತ್ಯಂತ ಹಿರಿಯ ಶಾಸಕನೂ ಹೌದು. ನಾನು 6ನೇ ಬಾರಿಗೆ ವಿಧಾನಸೌಧವನ್ನ ಮೆಟ್ಟಲನ್ನು ಹತ್ತುತ್ತಾ ಇದ್ದೇನೆ. ನಾನೀಗಾಗಲೇ 25 ವರ್ಷಗಳ ಕಾಲ ಶಾಸಕನಾಗಿ, ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ನನಗೆ ಸಾಕಷ್ಟು ರೀತಿಯಲ್ಲಿ ಸಿರಾ ಕ್ಷೇತ್ರದ ಜನ ನನಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನನ್ನನ್ನು ಒಂದು ಮೂರ್ತಿಯನ್ನಾಗಿ ಮಾಡಿದ್ದಾರೆ. ಬಹುಶಃ ನಾವು ಮುಂದಿನ ನಾಯಕರು ಯಾರು ಅಂತಕ್ಕಂಥದ್ದು ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿರವರು, ಸೋನಿಯಾ ಗಾಂಧಿ ಅವರು ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಶಾಸಕಾಂಗ ಪಕ್ಷವನ್ನು ಕರೆದು ಶಾಸಕಾಂಗ ಪಕ್ಷದ ಅಭಿಪ್ರಾಯವನ್ನು ಪಡೆದು ತೀರ್ಮಾನ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಹಿರಿಯ ಶಾಸಕನಾಗಿರ್ತಕ್ಕಂಥದ್ದು ಸ್ವಾಭಾವಿಕವಾಗಿ ನಾನು ಆಸೆ ಪಡ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಯಾವುದೇ ಆದರೂ ಕೂಡ ನಮ್ಮಲ್ಲಿ ಯಾವುದೇ ಗೊಂದಲ ಬರದ ರೀತಿಯಲ್ಲಿ ಅಂತಿಮವಾಗಿ ಹೈಕಮಾಂಡ್ ಜೊತೆ ಕೂತು ನಿರ್ಣಯವನ್ನು ಮಾಡಿ ಅಂತಿಮವಾದಂಥ ತೀರ್ಮಾನವನ್ನು ನಾವು ಮಾಡ್ತೇವೆ. ಇದು ಟಿಬಿ ಜಯಚಂದ್ರ ಅವರ ಅಭಿಪ್ರಾಯಗಳು. ಮುಖ್ಯವಾಗಿ ನಾನು ಕೂಡ ಸಿಎಂ ಆಕಾಂಕ್ಷಿ, ಆದ್ರೆ ಸಿಎಂ ಯಾರಾಗಬೇಕು ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸುತ್ತೆ. ಅದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ ಅನ್ನೋದನ್ನ ನೇರವಾಗಿನೇ ಹೇಳ್ತಾ ಇದ್ದಾರೆ. ಈ ಮೂಲಕ ಸಿಎಂ ರೇಸ್ಗೆ ಟಿಬಿ ಜಯಚಂದ್ರ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ. ಕ್ಯಾಮರಾಮನ್ ನಿತಿನ್ ಜೊತೆ ಚಂದ್ರಮೋಹನ್, ಟಿವಿ9 ತುಮಕೂರು.